ಎಲ್ಲರೂ ಮಾಡ್ಬಿಟ್ಟು ಸಾಧಿಸ್ಬಿಟ್ಟಿದ್ದಾರೆ. ನಾನು ಅಂಥವ್ರ ಮಧ್ಯದಲ್ಲಿ ನಾನು ಏನು ಮಾಡಲಿ? ನಾನು ಆ ಪ್ರೋಗ್ರಾಮು ಒಂದು ವೈರಲ್ ಆಯಿತು. ಏನು ಈ 1000 ಸಬ್ಸ್ಕ್ರೈಬರ್ಸ್ ಬೇಕಿತ್ತು ನನಗೆ, ಒಂದು 200-300 ಇದ್ದಿದ್ದು ಏಕ್ದಮ್ 5000 ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರು ಅದೊಂದು ಪ್ರೋಗ್ರಾಮ್ ಇಂದ. ಅವಾಗ ನನ್ನ ತಲೆ ಒಳಗಡೆ ಬಂದಿದ್ದು, ಓಕೆ ಈ ರೀತಿ ಅಪರೂಪವಾಗಿರೋ ಕಂಟೆಂಟ್ ಮಾಡೋಣ ನಾವು. ಇವತ್ತು ಎಲ್ಲರೂ ಏನು ಮಾಡ್ತಾರೆ ಅದನ್ನ ಮಾಡೋದು ಬೇಡ. ಸರ್, ಒಬ್ಬ ವ್ಯಕ್ತಿಯನ್ನ ಜನ ಗುರುತಿಸೋಕ್ಕೆ ಒಂದು ಹಿಟ್ಟು ಮತ್ತು ಒಂದು ಫ್ಲಾಪ್ ಎರಡೂ ಕಾರಣ ಆಗುತ್ತೆ. ಜೋಗಿಯಲ್ಲಿ ನೋಡಿದಂತಹ ರಘುರಾಮ್ ಅವರು ಒಂದು ಹಿಟ್ಟಿನ ಪತನವನ್ನು ಏರಿ ಒಂದು ರೆಕಗ್ನೈಸೇಷನ್ ಪಡ್ಕೊಳ್ತಾರೆ. ನಾನು ಯಾರು ಅಂತ ಗೊತ್ತಾಗಿಲ್ವಾ? ನಾನ್ ಕಣು ಸೆಕ್ಯೂರಿಟಿ ಗಾರ್ಡ್ ಅಧ್ಯಕ್ಷ ಯಡಿಯೂರು ಸಿದ್ಲಿಂಗೇಶ್ವರ. ನಮಸ್ಕಾರ ಸರ್. ನಮಸ್ಕಾರ ಇರ್ಲಿ. ಅದಾದ್ಮೇಲೆ ಅದೇ ಶಿವಣ್ಣನ ಜೊತೆ ಸಿನಿಮಾ ಮಾಡ್ತೀರಿ, ಡೈರೆಕ್ಷನ್ ಮಾಡ್ತೀರಿ, ಚಲುವೆ ನಿನ್ನ ನೋಡ್ರಿ ಅಂತ. ಹೋಪ್ಫುಲಿ ಇಡೀ ಇಂಡಿಯಾದಲ್ಲಿ ಯಾರು ಆ ಥರ ಒಂದು ಹೊಸ ಪ್ರಯತ್ನ ಕೈ ಹಾಕಿಲ್ಲ. ಎಂದು ಸಿಗದ ಎಂದು ಬರದ ನಾಳೆ ಮೇಲೆ ಆಸೆ. ಬಟ್ ಅಷ್ಟೇ ರಿಚ್ ಆಗಿ ಸಿನಿಮಾ ಮಾಡಿದ್ರೂ ಕೂಡ ಯಾಕೆ ಅದು ಫ್ಲಾಪ್ ಆಯಿತು? ಆಮೇಲೆ ಆ ಫ್ಲಾಪಿಂದಾನೇ ರಘುರಾಮ್ ಅವರು ಇನ್ನೂ ಜಾಸ್ತಿ ರೆಕಗ್ನೈಸ್ ಆದ್ರು ಅಂತ ಅನ್ಸುತ್ತೆ. ಮೇ ಬಿ ಎಕ್ಸೆಪ್ಟ್ ಇರ್ಬೋದೇನೋ. ಫ್ಲಾಪ್ ಯಾಕಾಯ್ತು ಅಂತ ನನಗೆ ಗೊತ್ತಿಲ್ಲ ಸರ್. ಬಹುಶಃ ಜನಕ್ಕೆ ಅಥವಾ ಶಿವಣ್ಣ ಅವರ ಅಭಿಮಾನಿಗಳಿಗೆ ಬೇಕಾದಂತ ಇಷ್ಟಪಡುವಂತ ಊಟ ನಾನು ಬಡಿಸ್ಲಿಲ್ಲ, ಅದಕ್ಕೆ ಫ್ಲಾಪ್ ಆದ. ಆ ಫ್ಲಾಪ್ ಏನಾಗ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ, ಅದು ನಾನು ನನ್ನ ಮೇಲೆ ಹಾಕೋತೀನಿ, ನಾನು ಯಾರ ಮೇಲೂ ಹಾಕಲ್ಲ. ಎಲ್ಲರೂ ಮಾಡ್ಬಿಟ್ಟು ಸಾಧಿಸ್ಬಿಟ್ಟಿದ್ದಾರೆ. ನಾನು ಅಂಥವ್ರ ಮಧ್ಯದಲ್ಲಿ ನಾನು ಏನು ಮಾಡಲಿ ನಾನು ಅಂತ. ಆವಾಗ ಆ ಪ್ರೋಗ್ರಾಮು ಒಂದು ವೈರಲ್ ಆಯಿತು. ಏನು ಈ 1000 ಸಬ್ಸ್ಕ್ರೈಬರ್ಸ್ ಬೇಕಿತ್ತು ನನಗೆ, ಒಂದು 200-300 ಇದ್ದಿದ್ದು ಏಕ್ದಮ್ 5000 ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರು ಅದೊಂದು ಪ್ರೋಗ್ರಾಮಿಂದ. ಆ್ಯಂಡ್ ವಾಚ್ ಅವರ್ಸ್ ಎಲ್ಲ ಕಿತ್ಕೊಂಡೋಯ್ತು, ಮಾನಿಟೈಸೇಷನ್ಗೆ ಎಲಿಜಿಬಿಲಿಟಿ ಬಂತು. ಆವಾಗ ನನ್ನ ತಲೆ ಒಳಗಡೆ ಬಂದಿದ್ದು, ಓಕೆ ಈ ರೀತಿ ಅಪರೂಪವಾಗಿರೋ ಕಂಟೆಂಟ್ ಮಾಡೋಣ ನಾವು. ಲೆಟ್ ಅಸ್ ನಾಟ್ ಗೋ ಬಿಹೈಂಡ್. ಇವತ್ತು ಎಲ್ಲರೂ ಏನು ಮಾಡ್ತಾರೆ ಅದನ್ನ ಮಾಡೋದು ಬೇಡ. ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟ್, ಎಲ್ಲರೂ ಪಾಪ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಯಾರ್ದು ಹಗುರವಾಗಿ ಮಾಡ್ತಾ ಇಲ್ಲ. ಬಟ್ ನಾನು ಒಬ್ಬ ಸಿನಿಮಾ ಡೈರೆಕ್ಟರ್ ಆಗಿ ಅಂತ ಒಂದು ಅದು ಬೇಕಾಗಿದ್ದೋ ಬೇಡದೇನೋ ಅದೊಂದು ಲೋಗೋ ಇದೆಯಲ್ಲ ನನ್ನ ಹೆಸರು ಜೊತೆಗೆ. ನಾಳೆ ಏನಾದ್ರು ಚೆನ್ನಾಗಿ ಮಾಡಿಲ್ಲ ಅಂದರೆ, ಇಲ್ಲೇ ಇವನು ಚೆನ್ನಾಗಿ ಮಾಡಿಲ್ಲ, ಇವನು ಸಿನಿಮಾ ಯಾವನು ನೋಡ್ತಾನೆ ಅದಕ್ಕೆ ಇವನು ಅಲ್ಲೂ ಸೋತಿರೋದು ಅಂತಾರೆ. ಸೊ ಈ ಥರದ್ದು ಮಾಡೋಣ ಅಂತ ನನ್ನ ಹುಡುಕಾಟ ಈ ನಿಟ್ಟಿನಲ್ಲಿ ಸ್ಟಾರ್ಟ್ ಆಯಿತು ಶ್ರೀನಿವಾಸ್ ಅವರು. ಅಂದರೆ ಎಲ್ಲರೂ ಇಲ್ಲದೆ ಇರೋದು, ಎಲ್ಲೂ ಯಾರೂ ಮಾಡದೇ ಇರೋದು. ಇವಾಗ ಯಾರೋ ಒಬ್ರು ಇರ್ತಾರೆ, ಅವರು ಇಂಡಸ್ಟ್ರಿಯಲ್ಲಿ ಇದ್ದಾಗ ಅಷ್ಟು ಅವ್ರಿಗೆಲ್ಲನೂ ಗುರುತು, ಚಪ್ಪಾಳೆ, ಶಿಳ್ಳೆ ಎಲ್ಲ ಮಾಡಿರ್ತಾರೆ. ಇವಾಗ ಅವರಿರಲ್ಲ, ತೀರೋಗ್ಬಿಟ್ಟಿರ್ತಾರೆ. ಅವ್ರ ಫ್ಯಾಮ್ಲಿ ನೋಡ್ಕೋಣ. ಸೊ ರಘುವೀರ್ದು ಮಾಡಿದ್ಮೇಲೆ ನನಗೆ ರಘುವೀರ್ ಫ್ಯಾಮ್ಲಿನ ಮಾಡಿ ಅನ್ನೋದು ಈ ಜನಗಳೇ, ಇದೆಲ್ಲದಕ್ಕೂ ಕಾರಣ ಆಡಿಯನ್ಸೇ. ಅವ್ರು ಏನು ಹೇಳ್ತಾರೆ ಹಂಗೆ ನಾನು ನಡ್ಕೊಂಡೋದೆ. ಇದ್ರಲ್ಲಿ ನಾನು ಮಾಡಿದ್ದೀನಿ ಅಂದರೆ ಮುಟ್ಟಾಳ್ತನ ಆಗ್ಬಿಡುತ್ತೆ. ಸರ್ ರಘುವೀರ್ ಫ್ಯಾಮ್ಲಿನ ಮಾಡಿ ಅಂದರು. ಅವರ 2ನೇ ವೈಫು ಮಗಳನ್ನ ಮಾಡಿಸ್ದೆ. ಅವಾಗೆಲ್ಲ ಕೋವಿಡ್ ಟೈಮು, ಫೋನಲ್ಲಿ ಮಾಡಿದೆ. ಮಾಡ್ತಾ ಇರೋಗೇನೆ ಅವ್ರ ದೊಡ್ಡ ಮಗಳು ಸಿಂಧು, ಆಮೇಲೆ ರಘುವೀರ್ ಅವ್ರಿಗೆ ಹುಟ್ಟಿದ ಮೊದಲನೇ ಮಗಳು ಶ್ರೇಯಾ, ಅವ್ರನ್ನ ಮಾಡಿ ಅವ್ರನ್ನ ಹುಡುಕ್ಬಿಟ್ಟು ಮಾಡಿ. ಬಟ್ ಜನ ಏನು ಹೇಳ್ತಾರೆ, ಸಿನ್ಸಿಯರಾಗಿ ನಾನು ಹುಡುಕ್ತಿದ್ದೆ, ಸಿನ್ಸಿಯರಾಗಿ ನಾನು ಹೋಗ್ತಿದ್ದೆ. ನನಗೆ ಅವಾಗ ಡೈರೆಕ್ಟ್ರು ನೀವು ಕೇಳೋದಿಲ್ಲ ಪ್ರಶ್ನೆ, ನನಗೆ ಅದೆಲ್ಲ ನನಗೆ ತಲೆಯಲ್ಲಿ ಬರ್ತಿದ್ದ ಪ್ರಶ್ನೆ ಏನು ಗೊತ್ತಾ, ಯಾರು ಕೇಳಬೇಕು ಅಂದಾಗ. ಇವಾಗ ಯಾರೋ ಆರ್ಟಿಸ್ಟಿಗೆ ಫೋನ್ ಮಾಡ್ತೀನಿ, ಸರ್ ಹಿಂಗೆ ರಘುರಾಮ್ ಅಂತ ನಾನು ಡೈರೆಕ್ಟ್ರು ಅಂದರೆ, ಎಲ್ಲಿ ಸಿನಿಮಾ ಕೇಳ್ತಿದ್ದೀನಿ ಅನ್ಕೊಂಬಿಡ್ತಾರೋ, ಎಲ್ಲ ಆಮೇಲೆ ಇಂಟರ್ವ್ಯೂಗೆ ಅಂತಾರಂಗೆ ಏನು ಅನ್ಕೊತಾರೋ, ಈ ಗೊಂದಲ ನನಗಿತ್ತು. ಖಂಡಿತ ಇದ್ರ ಮೇಲೆ ಹಣೆಗೂ ನನಗಿತ್ತು. ನನ್ನ ವೈಫ್ ಅನ್ಸತಿ ನನಗೆ ಹೇಳಿದ್ರು, ಕೇಳೋದು ನಮ್ಮ ಧರ್ಮ, ನೀನು ಏನು ಕೇಳ್ತಿದ್ಯಾ, ಇಂಟರ್ವ್ಯೂ ಕೇಳ್ತೀಯಾ, ಅವ್ರಿಗೆ ಇಷ್ಟ ಇದ್ದರೆ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತಾರೆ. ಬಿಟ್ಟಾಗ ಅದನ್ನು ಯಾಕೆ ನೀನು ಅಫೆನ್ಸಿವ್ ಆಗಿ ಯಾಕೆ ತೊಗೊತೀಯ ನೀನು? ನಮ್ಮ ಕೆಲಸ ಇದು, ಇವತ್ತಿಗೆ ನಮ್ಗೆ ಇದು ಊಟಕ್ಕೆ ಆಗ್ತಿರೋ ದಾರಿ ಇದು. ಸೊ ಇದನ್ನು ಸಿನ್ಸಿಯರಾಗಿ ಮಾಡು. ಆವತ್ತಿಂದ ಆ ಒಂದು ಕಾಂಪ್ಲೆಕ್ಸು ಅಥವಾ ಆ ಒಂದು ಫೀಲ್ ಏನಿತ್ತು ತೆಗೆದು ಬಿಸಾಕ್ದೆ ಸರ್. ಓಕೆ, ಯಾರಿಗೆ ಮಾಡಲಿ, ನಾನು ರಘುರಾಮು ಈ ಥರ ಇಂಟರ್ವ್ಯೂ ಬೇಕಿತ್ತು, ಅದು ಓಪನಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಏನಾಗ್ಬಿಡುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಪ್ರೊಫೆಷನಲ್ಲಿ ನಿಮ್ಮ ಹತ್ರ ನಾನು ದುಡ್ಡು ತೊಗೊಂಡಿರ್ತೀನಿ, ಸಾಲ ಮಾಡಿರ್ತೀನಿ, ನೀವು ತುಂಬ ಫ್ರೆಂಡ್ಸ್ ಆಗಿರ್ತೀವಿ. ನಿಮ್ಮ ಫ್ರೆಂಡ್ ಯಾರ ಹತ್ರನೂ ನಾನು ದುಡ್ಡು ತೊಗೊಂಬಿಟ್ಟಿರ್ತೀನಿ, ಸಾಲ ತೊಗೊಂಬಿಟ್ಟಿರ್ತೀನಿ, ಅದು ನಿಮಗೆ ಗೊತ್ತಿರಲ್ಲ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ, ನೀವು ನನ್ನನ್ನು ಓಡಿಸ್ಬಿಡ್ತೀರ. ನನ್ನ ಫ್ರೆಂಡ್ ಹತ್ರ ನನಗೆ ಗೊತ್ತಿದ್ದಾರೆ ದುಡ್ಡು ತೊಗೊಂಬಿಟ್ಟೆ ನೀನು, ಯಾಕೆ ನೀನು ಶ್ರೀನಿವಾಸ್ ಹತ್ರ ನೀನು ಹೋಗ್ತಿಲ್ಲ, ಇವಾಗ ಯಾಕೆ ನೀನು ಶ್ರೀನಿವಾಸ್ ಹತ್ರ ಫ್ರೆಂಡ್ ಇಲ್ಲ ಅಂತ ಕೇಳಿದಾಗ, ಇಲ್ಲ ಅದು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗು? ನಾವು ಸತ್ಯ ಹೇಳೋದಕ್ಕೆ ಯೋಚನೆ ಮಾಡ್ತೀವಿ. ಹೌದು, ಅವ್ರಿಗೆ ಗೊತ್ತಿರೋರ ಹತ್ರ ಕೇಳಿದೆ, ನಾನು ಶ್ರೀನಿವಾಸ್ ಅವ್ರಿಗೆ ಗೊತ್ತಿಲ್ಲದೆ ದುಡ್ಡು ಇಸ್ಕೊಂಡೆ, ಅದು ಅವ್ರಿಗೆ ಗೊತ್ತಾಯಿತು, ನನಗೆ ಅವರಿಗೆ ಮಾತುಕತೆ ಇಲ್ಲ, ಫಿನಿಶ್, ಮುಗೀತು. 1 ನಿಮಿಷ ಅದು. ಬಟ್ ಆ 1 ನಿಮಿಷ ನಾವು ಹೇಳೋದಕ್ಕೆ ಮನಸ್ಸು ಮಾಡೋದಿದೆಯಲ್ಲ, ಧೈರ್ಯ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕಲ್ತಿದ್ದು ಈ ಕ್ಯಾಮ್ರಾ ಮುಂದೆ ಮಾತಾಡಿದಾಗಲಿ, ಮೊದಲು ನಾನು ಚಾನೆಲ್ ಡೇಸಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಲವೆಲ್ಲ ಈ ಪೇಮೆಂಟ್ಸ್ಗಳು, ಈ ಸಿನಿಮಾ TV ರೇಟ್ಸ್ ಡೀಲ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ. ಓಕೆ,
ಅವಾಗ ಈ ಶುಕ್ರವಾರ ಪೇಮೆಂಟ್ ಬರುತ್ತೆ ಅಂತ ಹೇಳಿದ್ರೆ ಸರ್ ನಾಳೆ ಬಂದ್ಬಿಡುತ್ತೆ ಪೇಮೆಂಟ್ ಅಂದ್ಬಿಡ್ತಿದ್ದೆ ಅಗ್ರಿಮೆಂಟ್ ಸೈನ್ ಮಾಡಬೇಕಾದ್ರೆ. ಸುಳ್ಳು ಹೇಳ್ತಿದ್ದೆ ಈ ಥರ, ಅಂದರೆ ಕೆಲಸದ ವಿಚಾರವಾಗಿ. ಒಂದು ದಿವಸ ಒಬ್ಬ ದೊಡ್ಡ ವ್ಯಕ್ತಿ ನನ್ನ ಕರೆದುಬಿಟ್ಟು ಹೇಳಿದ್ರು ನನಗೆ, ನೋಡು ಯಾವತ್ತೂ ಲೈಫಲ್ಲಿ ಒಂದು ತಿಳ್ಕೊ ನೀನು, ಮೊಬೈಲ್ ಆರಿಸೋದು, ಫೋನ್ ಕಟ್ ಮಾಡೋದು, ಅಥವಾ ಯಾರೋ ಫೋನ್ ಮಾಡಿದ್ರೆ ಎತ್ತದೇ ಇರೋದು, ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ. ಇದೆಲ್ಲ ಮಾಡಬಾರ್ದು ಅಂದರೆ ಲೈಫಲ್ಲಿ ಏನು ಮಾಡಬೇಕು, ಇವಾಗ ನೀನು ದುಡ್ಡು ನೆಕ್ಸ್ಟ್ ಶುಕ್ರವಾರ ಬರೋದ, ಇನ್ನು 10 ದಿವಸ ಬಿಟ್ಟು ಹೇಳು, ತಪ್ಪಿಲ್ಲ. ಆದರೆ ಆ ಶುಕ್ರವಾರ ಕರೆಕ್ಟಾಗಿ ಕೊಡು. ಲೇಟ್ ಹೇಳ್ಬಿಟ್ಟು ಬೇಗ ಕೊಡು, ಬೇಗ ಹೇಳ್ಬಿಟ್ಟು ಲೇಟಾಗಿ ಕೊಡಬೇಡ. ಅವತ್ತು ನಾನು ಡಿಸೈಡ್ ಮಾಡಿದೆ ಸರ್, ಲೈಫಲ್ಲಿ ಸುಳ್ಳು ಹೇಳಬಾರ್ದು. ಅದು ಕ್ಯಾಮ್ರಾದಿರಲಿ, ಕ್ಯಾಮ್ರಾ ಆಚೆ ಇರಲಿ, ಕ್ಯಾಮ್ರಾ ಒಳಗಡೆ ಇರಲಿ, ಏನಿದೆ ನೇರವಾಗಿ ಮಾತಾಡೋಣ, ಮುಚ್ಚು ಮರೆ ಬೇಡ. ಹೌದು ಹಿಂಗೆ ಆಯಿತು, ಈ ಥರ ಆಯಿತು, ಏನು ಮ್ಯಾಕ್ಸಿಮಮ್ ಏನಾಗ್ಬೋದು, 1 ನಿಮಿಷ ನನ್ನ ಬಗ್ಗೆ ಏನು ಇವ್ನು ಹಿಂಗೆ ಮಾಡಿದಾನ ಅಂತ ಅನ್ನಿಸ್ಬೋದು. ಆದರೆ ಲಾಸ್ಟಲ್ಲಿ ಅನ್ನೋರು ಏನು ಅನ್ಕೊಂತಾರೆ, ಬಿಡುಗರು ಅವ್ನು ಏನಾದರೂ ಓಪನ್ ಆಗಿ ಹೇಳ್ದ ಅಂತ ಅನಿಸುತ್ತೆ. ಇವಾಗ ನಾನು ಇಲ್ಲದೆ ಇರೋ ಸುಳ್ಳುಗಳು ಹೇಳಿದ್ಬಿಟ್ರೆ ನೀವು ಕೂತ್ಕೊಂಡು ಕೇಳ್ತೀರ ಇಷ್ಟೊತ್ತು. ನಾನು ಎದ್ದೆಲ್ಲಿ ಹೋಗ್ತಾರಂಗೆ, ನನ್ನ ಮಗ ಏನು ರೀಲ್ ಬಿಟ್ಟಾಗೋರು, ಇವ್ನು ಹೋಗ್ತೇನೆ ನನಗೆ ಗೊತ್ತಿಲ್ವ ಅಂತ ನೀವೇ ಹೇಳ್ತೀವಿ. ಬೇಡ ಅಂದರೆ ಒಂದು ಸುಳ್ಳಿಗೆ ಮತ್ತೆ ಕಟ್ತಾನೆ ಹೋಗ್ಬೇಕು. ಸುಳ್ಳು ಯಾವತ್ತೂ ಸಿಗಾಕೋತೀವಿ ಸರ್. ಸತ್ಯ ಹೇಳೋದಕ್ಕೆ ಒಂದು ಧೈರ್ಯ ಬೇಕು. ನಾನು ಖಂಡಿತ ನನಗೆ ನಾನು ಮಾಡಿರೋ ತಪ್ಪನ್ನಾಗಲಿ ಅಥವಾ ನಾನು ಮಾಡಿರೋ ತೊಗೊಂಡಿರೋ ನಿರ್ಧಾರಗಳ ಬಗ್ಗೆ ಆಗಲಿ, ಒಳ್ಳೆಯದೋ ಕೆಟ್ಟದ್ದು, ನಾನು ಯಾವುದು ಮುಚ್ಚಿಟ್ಕೊಂಡು ಶುಗರ್ ಕೋಟೆಡ್ ಆಗಿ ನಾನು ನೈಸಾಗಿ ಬೇಡ ಸರ್ ಆ ಪ್ರಶ್ನೆ ಬೇಡ, ನನಗದು ಯಾವುದು ಇಷ್ಟ ಇಲ್ಲ ಸರ್, ನೀವು ಏನಾದರೂ ಕೇಳಿ ನಾನು ಹೇಳ್ತೀನಿ. ನಾನು ಯಾವುದು ಪಾಲಿಶ್ಡ್ ವೇನಲ್ಲಾಗಲಿ ಅಥವಾ ಯಾರನ್ನೋ ಅವರು ಸೇಫ್ ಗಾರ್ಡ್ ಮಾಡ್ಕೊಂಡಾಗಲಿ ಅಥವಾ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗಲಿ ಅಥವಾ ನಾನೇನೋ ಒಳ್ಳೆಯವನು ಅಂತ ತೋರಿಸ್ಕೊಳಕ್ಕಾಗಲಿ ನಾನು ಯಾವುದೋ ಆ ಥರ ಉತ್ತರ ಕೊಡೋಲ್ಲ. ನನ್ನ ಮನಸ್ಸಿನಲ್ಲಿ ಏನಿದೆ, ನಿಮ್ಮ ಪ್ರಶ್ನೆ ಕೇಳಿದಷ್ಟೇ ಬೇಗ ನಾನು ಉತ್ತರ ಕೊಡ್ತೀನಿ. ನಾನೊಂದು ಸೆಕೆಂಡ್ ಯೋಚನೆನೂ ಮಾಡೋಕ್ಕೋಗಲ್ಲ. ಯಾಕೆಂದರೆ ನನಗೆ ಕ್ಲಿಯರಾಗಿ ಇದ್ಬಿಡ್ಬೇಕು. ಯಾವುದು ನಾನು ಯಾರು ಇಷ್ಟು ಮಾಡಿದ್ರು ಕೆಲವರು ಕೈ ತೋರಿಸ್ತಾರೆ, ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರೆ ದ್ಯಾಟ್ ಇಸ್ ಫೈನ್. ಮನೆ ಅಂದಮೇಲೆ ದೇವ್ರ ಮನೇನೂ ಇರುತ್ತೆ, ಬಚ್ಚರ ಮನೇನೂ ಇರುತ್ತೆ. ಸೋಷಿಯಲ್ ಮೀಡಿಯಾ ಅಂದಮೇಲೆ ಒಳ್ಳೆ ಕಮೆಂಟ್ಸ್ ಇರುತ್ತೆ, ಕೆಟ್ಟ ಕಮೆಂಟ್ಸ್ ಇರುತ್ತೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಯಾವುದೋ 100 ಒಳ್ಳೆ ಕಮೆಂಟ್ ಬಂದಾಗ 4 ಕೆಟ್ಟ ಕಮೆಂಟ್ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? 96 ಒಳ್ಳೆ ಕಮೆಂಟ್ಗಳ ಬಗ್ಗೆ ಯೋಚನೆ ಮಾಡೋದು. ಹೇಳಿ ಅದೇ ಸರ್, ಒಬ್ಬ ವ್ಯಕ್ತಿಯನ್ನು ಜನ ಗುರುತಿಸೋಕ್ಕೆ ಒಂದು ಹಿಟ್ಟು ಮತ್ತು ಒಂದು ಫ್ಲಾಪ್ ಎರಡೂ ಕಾರಣ ಆಗುತ್ತೆ. ಜೋಗಿಯಲ್ಲಿ ನೋಡಿದಂತಹ ರಘುರಾಮ್ ಅವರು ಒಂದು ಹಿಟ್ಟಿನ ಪತನವನ್ನು ಏರಿ ಒಂದು ರೆಕಗ್ನೈಸೇಷನ್ ಪಡ್ಕೊಳ್ತಾರೆ. ಅದಾದಮೇಲೆ ಅದೇ ಶಿವಣ್ಣನ ಜೊತೆ ಸಿನಿಮಾ ಮಾಡ್ತೀರಿ, ಡೈರೆಕ್ಷನ್ ಮಾಡ್ತೀರಿ, ಚಲುವೆ ನಿನ್ನ ನೋಡೋದಂತ. ಹೋಪ್ಫುಲಿ ಇಡೀ ಇಂಡಿಯಾದಲ್ಲಿ ಯಾರು ಆ ಥರ ಒಂದು ಹೊಸ ಪ್ರಯತ್ನ ಕೈ ಹಾಕಿಲ್ಲ. ಶಂಕರ್ ಅವ್ರು ಮಾಡಿದ್ರು 7 ವಂಡರ್ಸ್ ಅಲ್ಲಿ, ಜೀನ್ಸ್ ಅಲ್ಲಿ ಒಂದು ಸಾಂಗ್ ಮಾಡಿದ್ರು. ಸೇಮ್ ಅದೇ ಕಾನ್ಸೆಪ್ಟನ್ನು ನೀವು ಇಲ್ಲಿ ಅಪ್ಲೈ ಮಾಡಿದ್ರೇನೋ, ಶಿವರಾಜ್ ಕುಮಾರ್ ಅವ್ರನ್ನ ಇಟ್ಕೊಂಡು ಎಲ್ಲ ವಂಡರ್ಸ್ಗಳನ್ನು ತೋರಿಸೋಣ ಅಂಥೇಳಿ. ಬಟ್ ಅಷ್ಟು ರಿಚ್ ಆಗಿ ಸಿನಿಮಾ ಮಾಡಿದರೂ ಕೂಡ ಯಾಕೆ ಅದು ಫ್ಲಾಪ್ ಆಯಿತು? ಆಮೇಲೆ ಆ ಫ್ಲಾಪಿಂದನೇ ರಘುರಾಮ್ ಅವರು ಇನ್ನೂ ಜಾಸ್ತಿ ರೆಕಗ್ನೈಸ್ ಆದರು ಅಂತ ಅನ್ಸುತ್ತೆ. ಮೇಬಿ ಎಕ್ಸೆಪ್ಟ್ ಇರ್ಬೋದೇನೋ. ಫ್ಲಾಪ್ ಯಾಕಾಯಿತು ಅಂತ ನನಗೆ ಗೊತ್ತಿಲ್ಲ ಸರ್. ಬಹುಶಃ ಜನಕ್ಕೆ ಅಥವಾ ಶಿವಣ್ಣ ಅವರ ಅಭಿಮಾನಿಗಳಿಗೆ ಬೇಕಾದಂಥ ಇಷ್ಟಪಡುವಂಥ ಊಟ ನಾನು ಬಡಿಸ್ಲಿಲ್ಲ, ಅದಕ್ಕೆ ಫ್ಲಾಪ್ ಆದ. ಆಮೇಲೆ ಆ ಫ್ಲಾಪ್ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ, ಅದು ನಾನು ನನ್ನ ಮೇಲೆ ಹಾಕೋತೀನಿ, ನಾನು ಯಾರ ಮೇಲೂ ಹಾಕಲ್ಲ. ಅದನ್ನು ಅಲ್ಟಿಮೇಟಾಗಿ ಒಬ್ಬ ಡೈರೆಕ್ಟ್ರಾಗಿ ಅದ್ರ ಹಿಂದೆ 1000 ಕಾರಣಗಳಿರ್ಬೋದು, ಅದೆಲ್ಲ ಜನಕ್ಕೆ ಬೇಡ. ಜನಕ್ಕೆ ಹಿಟ್ಟ ಫ್ಲಾಪ ಅಂದರೆ ನಾನು ಕೇಳೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಥವಾ ಕ್ಯಾಮ್ರಾ ಹಿಂದೆ ಏನಾಗಿದೆ ಅದೆಲ್ಲ ಬೇಡ. ಟೆಕ್ನಿಕಲಿ ಬೀಂಗ್ ಅ ಸಿನಿಮಾ ಆಡಿಯನ್ಸ್ ಯಾಕೆ ಆ ಸಿನಿಮಾ ಲೈಕ್ ಆಗಿಲ್ಲ? ಈಗ ನೀವೇ ಡೈರೆಕ್ಟರ್ ಅಲ್ಲದೆ ಒಬ್ಬ ಆಡಿಯನ್ಸ್ ಆಗಿ ಕೂತ ಆ ಸಿನಿಮಾ ನೋಡಿದಾಗ ಡ್ಯೂ ರಿಯಲಿ ಲೈಕ್ ದಟ್? ಅದು ಮಜಾ ಅನಿಸ್ತಾ ನಿಮಗೆ ಸಿನಿಮಾ? ಇಲ್ಲ, ಕೆಲವೊಂದೊಂದು ಪೋರ್ಷನ್ ನಾನು ಅದ್ಭುತ ಮಾಡಿಲ್ಲ, ಹಾಗಂತ ಕಳಪೆನೂ ಮಾಡಿಲ್ಲ ಪಿಕ್ಚರ್. ಎಲ್ಲೋ ಒಂದು ಕಡೆ ನಿಮ್ಮ ಪ್ರಶ್ನೆ ಹೇಳ್ಬೇಕಂದ್ರೆ ಶಿವಣ್ಣ ಅವ್ರನ್ನ ಒಂದು ಓಂ ಸತ್ಯ ಥರ, ಜೋಗಿ ಮಾದೇಶ ಥರ ನೋಡ್ತಿರೋರಿಗೆ ನಾನು ಕರ್ಕೊಂಡು ಹೋಗ್ಬಿಟ್ಟು ಒಂದು ಸಾಫ್ಟ್ ಕ್ಯಾರೆಕ್ಟ್ರು, ಒಂದು DDLJ ಶಾರುಖ್ ಖಾನ್ ಥರ ಮಾಡಿದ್ದು ಇಷ್ಟ ಆಗಿಲ್ಲದೆ ಇರ್ಬೋದು. ಅಥವಾ ಆ ಕ್ಯಾರೆಕ್ಟ್ರಲ್ಲಿ ನಾನು ಅಣ್ಣವ್ರ ತತ್ವಗಳು, ಫಿಲಾಸಫಿಗಳನ್ನ ಜಾಸ್ತಿ ಹೇಳಿಸ್ದೆ, ಎಲ್ಲೋ ಎಂಟರ್ಟೈನ್ಮೆಂಟ್ ಅನ್ನೋದು ಕಡಿಮೆ ಮಾಡಿದೆ, ಕಾಮಿಡಿ ಅನ್ನೋದು ಇಲ್ಲದೆ ಒಂದು ಫಿಲಾಸಫಿ ಜಾಸ್ತಿ ಹೇಳಿಸಿದ್ದು ಇಷ್ಟ ಆಗದೆ ಇರ್ಬೋದು. ಅಥವಾ ಎಲ್ಲೋ ಒಂದು ಕಡೆ ಫಸ್ಟ್ ಹಾಫಲ್ಲಿ ಅಷ್ಟೆಲ್ಲ ಲೊಕೇಶನ್ಗಳು ಇದನ್ನೆಲ್ಲ ತೋರಿಸಿ ಸೆಕೆಂಡ್ ಹಾಫ್ ಒಂದು ಮನೆಯಲ್ಲಿ ಬಂದು ಕೂರಿಸ್ಬಿಟ್ಟಿದ್ದು, ರಿಸ್ಟ್ರಿಕ್ಟ್ ಆಗಿದ್ದು, ಜನಕ್ಕೆ ಇಷ್ಟ ಆಗದೆ ಇರ್ಬೋದು. ಇದೆ 1000 ಒಂದು ಫ್ಲಾಪ್ಗೆ 100 ಕಾರಣ ಇರುತ್ತೆ ಸರ್. ಒಂದು ಹಿಟ್ಗೂ ಹಾಗೆ 100 ಕಾರಣ ಇರುತ್ತೆ. ಒಂದು ಹಾಡು ಹಿಟ್ಟಾಗ್ಬಿಟ್ರೆ ಪಿಕ್ಚರ್ ಹಿಟ್ಟು ಅಂತಾರೆ, ಒಂದು ಫೈಟ್ ಹಿಟ್ಟಾಗ್ಬಿಟ್ರೆ ಪಿಕ್ಚರ್ ಹಿಟ್ಟು ಅಂತಾರೆ. ಅಲ್ಟಿಮೇಟ್ಲಿ ನಾನು ಇದನ್ನ ಇತ್ತೀಚೆಗೆ ಒಂದು ಸೀರೀಸ್ ಮಾಡಿದಾಗ ನಾನು ಅದನ್ನು ಹೇಳಿದ್ದೆ, 42 ದಿವಸ ಓಡಿದೆ ಪಿಕ್ಚರು. ಏನು 1 ವಾರಕ್ಕೆ ಎತ್ತಿಲ್ಲ ಥಿಯೇಟ್ರಿಂದ. ಅದು ಇನ್ನೊಂದು ವಾರ ಹೋಗಿದ್ರೆ ಪಿಕ್ಚರ್ 50 ದಿವಸ ಆಗಿದೆ. ಸೊ ಅವತ್ತಿಗೆ 50 ಡೇಸ್ ದೊಡ್ಡ ಲೆಕ್ಕ. ನಾನು ಹೇಳ್ತೀನಲ್ಲ, ಅದು ಫ್ಲಾಪೇ, ಎಲ್ಲೂ ಹಿಟ್ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಥರ ಮಾಡೋಷ್ಟು ಡಿಸಾಸ್ಟರ್ ಅಲ್ಲ. ಆಮೇಲೆ ಆ ಲಾಸ್ಗಳು ಎಲ್ಲ ತೆಗೆದುಬಿಟ್ಟು ಕಟ್ಟಿದ್ರು. ಬಟ್ ಫೈನ್, ಅದೇನಾಗ್ಬಿಡುತ್ತೆ, ಅದನ್ನು ಮಾತಾಡ್ತಾ ಕೂತ್ಕೊಂಡ್ರೆ ಆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ಕೊಳ್ಬೇಕು, ನನಗೆ ಇಷ್ಟ ಇಲ್ಲ. ಆ ವ್ಯಕ್ತಿ ಬಗ್ಗೆ ನಾನು ಏನು ಹೇಳಬೇಕು, ಏನು ಮಾತಾಡಬೇಕು ಎಲ್ಲ ನನ್ನ ಚಾನಲ್ನಲ್ಲಿ ಈ ನಿರ್ದೇಶಕ ಅನ್ನೋ ಸರಣಿನಲ್ಲಿ ಹೇಳ್ಬಿಟ್ಟಿದ್ದೀನಿ. ಫ್ರಮ್ ದ ಶಿವರಾಜ್ ಕುಮಾರ್ ಸರ್ ಅಂತ ಹಿಡಿದು ಆ ಶ್ರೀಯುತ ನಿರ್ಮಾಪಕರ ಬಗ್ಗೆ
ಏನೇನು ಹೇಳಬೇಕು ಎಲ್ಲ ಹೇಳಿದ್ದೀನಿ, ಏನು ಸೋಲಾಯಿತು ಏನು ಗೆಲುವಾಯಿತು. ಸೊ ಅಲ್ಟಿಮೇಟ್ಲಿ ಫೇಲ್ಯೂರ್. ಬಟ್ ಆ ಸಿನಿಮಾನಲ್ಲಿ ನಾನು ಮಾಡಿದ್ದು ಒಂದು ಕೆಲಸಗಳೇನಂತಂದರೆ, ಆವತ್ತಿನ ದಿವಸದಲ್ಲಿ ಒಂದು ದೊಡ್ಡ ಮಟ್ಟದ ಸ್ಯಾಟಲೈಟ್ ರೈಟ್ಸು, 1,45,00,000 ಸ್ಯಾಟಲೈಟ್ ರೈಟ್ಸು, 36 ಲಕ್ಷದ ಆಡಿಯೋ ರೈಟ್ಸು, ಇಷ್ಟನ್ನು ಒಬ್ಬ ಡೈರೆಕ್ಟ್ರಾಗಿ ನಾನು ಮಾಡಿಕೊಟ್ಟಿದ್ದೆ. ಆ್ಯಂಡ್ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ನನ್ನ ಸಿನಿಮಾ ನೋಡಿದ್ರೆ ಅಫ್ಕೋರ್ಸ್ ರಾಜ್ಕುಮಾರ ಪಿಕ್ಚರ್ ನೀವು ನೋಡಿರ್ತೀರ, ಪುನೀತ್ ಸರ್ದು. ನನ್ನ ಸಿನಿಮಾದ ಒಂದು ಸೇಮ್ ಸೀನೇ ರಾಜ್ಕುಮಾರದಲ್ಲೂ ಇದೆ. ದತ್ತಣ್ಣ ಅವ್ರಿಗೆ ಹೆಲ್ತ್ ಇದಾದಾಗ ಸೇಮ್ ಸೀನೆ ಒಂದಿಷ್ಟು ಒಂದು ಇದರಲ್ಲಿ ಮಿಮಿಕ್ ಮಾಡ್ತಾರೆ, ಅದರಲ್ಲಿ ನಿಜವಾದ ಮಗ ಮಾಡ್ತಾನೆ. ನಾನು ಅವತ್ತು ಈ ಸೀನ್ ಮಾಡಿದಾಗ ಇಡೀ ಜಗತ್ತು ನನಗೆ ಬೈತು, ಫಿಲಾಸಫಿ ಹೇಳಿಸ್ಬಿಟ್ಟಿದ್ದಾನೆ, ಕುಯ್ದುಬಿಟ್ಟಿದ್ದಾನೆ ಅಂತ. ಅದೇ ಸೀನ್ ರಾಜ್ಕುಮಾರ್ ಅಲ್ಲಿ ಬಂದಾಗ ಎಂಥ ಅದ್ಭುತವಾದ ಸೀನು ಅಂದರು. ಏನು ಮಾಡೋಕ್ಕಾಗಲ್ಲ, ನನ್ನ ಬ್ಯಾಡ್ ಟೈಮ್ ಅಷ್ಟೇ. ಇಲ್ಲಿ ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ ಅಥವಾ ಯಾರನ್ನೂ. ಬಟ್ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಂದರೆ, ಇವ್ರು ಇವತ್ತು ಮಾಡಿರೋದನ್ನು ನಾನು 15 ವರ್ಷದಿಂದ ಆ ಸೀನ್ ಯೋಚನೆ ಮಾಡಿದ್ದೆ. ಸೊ ನಾನು ಅಪ್ಡೇಟ್ ಆಗಿದ್ದೀನಿ, ನಾನೆಲ್ಲೂ ಇದಾಗಿಲ್ಲ. ಅಂದರೆ ಮೇಕಿಂಗ್ ಹೆಂಗಿತ್ತು ಸರ್? ಎಂಜಾಯ್ ಮಾಡಿದ್ರೆ? ತುಂಬ ಚೆನ್ನಾಗಿದೆ, 100%. ಅದೆಲ್ಲ ಅದ್ಭುತ ಸರ್. ಅದೆಲ್ಲ ಅವರು ತುಂಬ ಒಂದು ದೊಡ್ಡ ಸಪೋರ್ಟ್ ಆಗಿ ನಿಂತ್ಕೊಂಡ್ರು. ಅವರು ಅವರ ಶ್ರೀಮತಿ ಅವರು ಇರಲಿಲ್ಲ ಅಂದರೆ ಈ ಸಿನಿಮಾ ರಿಲೀಸೇ ಆಗ್ತಾ ಇರಲ್ಲ. ಈ ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ ಅನ್ನೋದಕ್ಕೆ ಆ ದಂಪತಿಗಳೇ ಕಾರಣ. ಅವರಿಬ್ಬರು ಇಲ್ಲ ಅಂತಂದರೆ ಈ ಸಿನಿಮಾ ಆಚೆನೇ ಬರ್ತಾರಲ್ಲ. ಮೋರ್ ದೆನ್ ಎನಿಥಿಂಗ್ ಆ ಸಿನಿಮಾ ಬಿಟ್ಬಿಡಿ, ರಘುರಾಮ್ ಜೊತೆಗೆ ಆ ಡೈರೆಕ್ಟರ್ ಅನ್ನೋ ಹೆಸರು ಬರೋದಕ್ಕೆ ಅವರೇ ಕಾರಣ. ಅದು ಯಾವತ್ತೂ ನಾನು ಇರೋವರೆಗೂ ಅದನ್ನು ಮರೆಯೋದಿಲ್ಲ. ಅದು ಓಕೆ. ಅಂದರೆ ಆಫ್ಟರ್ ಈ ರಿಸಲ್ಟ್ ಬಂದ ಮೇಲೆ, ಈ ಸಿನಿಮಾ ರಿಸಲ್ಟ್ ಬಂದ ಮೇಲೆ ಶಿವಣ್ಣ ರಿಯಾಕ್ಷನ್ ಹೆಂಗಿತ್ತು? ಪಿಕ್ಚರ್ ಚೆನ್ನಾಗಿದೆ ಅಂತಲೇ, ಅವ್ರು ಎಲ್ಲೂ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಯಾರೂ ಹೇಳಿಲ್ಲ. ನಾವು ಏನು ಅಂದರೆ ಇದೇನಾಗ್ಬಿಡುತ್ತೆ ಶ್ರೀನಿವಾಸ್ ಅವರೇ, ಮತ್ತೆ ಪಬ್ಲಿಸಿಟಿ ಮಾಡಲಿಲ್ಲ, ಅದು ಇದು ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಬಟ್ ಶಿವಣ್ಣನ ರಿಯಾಕ್ಷನ್ನು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಂದೇ 2 ಪಿಕ್ಚರ್ ಮತ್ತೆ ಅವ್ರು ಅಡ್ವಾನ್ಸು ತೊಗೊಂಡ್ರು ಮಾಡೋದಕ್ಕೆ. ಹೌದಾ? ಒಂದು ಸಿ ಎಮ್ ಅಂತ ಶ್ರೀಸಾಮಾನ್ಯ, ಓಕೆ. ಇನ್ನೊಂದು ಶಿವಪುಟ್ಟಸ್ವಾಮಿ ಫ್ರಮ್ ಸಿಂಗಾನಲ್ಲು. ಇಬ್ಬರು ಒಂದು ಪಿಕ್ಚರ್ಗೆ CM ಸಿನಿಮಾಗೆ ಸುದೀಪ್ ಸರ್ ಆ್ಯಂಡ್ ಶಂಕರೇಗೌಡ ಪ್ರೊಡ್ಯೂಸರ್ಸ್. ಸುದೀಪ್ ಸರ್ ಹೌದು, ಅದು ಕಥೆನೇ ಕರ್ನಾಟಕ CM ತಮಿಳ್ನಾಡು CM ಲವ್ ಮಾಡ್ಬಿಟ್ರೆ ಏನಾಗುತ್ತೆ ಅದೇ ಕ್ರೇಜಿ. ಸೊ ಆಯಿತು, ಅದು ಆಯಿತು. ಪಿಕ್ಚರ್ ಯಾವುದು ಟೇಕ್ ಆಫ್ ಆಗಲಿಲ್ಲ, ಅದು ಬೇರೆ. ಬಟ್ 2 ಸಿನಿಮಾ ಅವ್ರ ಕಡೆಯಿಂದ ನನಗೆ ಅಡ್ವಾನ್ಸ್ ಬಂದಿದ್ದಲ್ಲ, ನನ್ನ ಕಡೆಯಿಂದ ಅವ್ರಿಗೆ ಅಡ್ವಾನ್ಸ್ ಹೋಗಿತ್ತು. ಓಕೆ. ನನಗೆ ಯಾರು ಅಂದರೆ ಡೇಟ್ಸ್ ಕೊಟ್ಟಿದ್ರು, ಪಿಕ್ಚರ್ ಕೊಟ್ಟಿದ್ರು, ಡೇಟ್ಸ್ಗಾಗಿತ್ತು, ಎಲ್ಲ ಆಗಿತ್ತು. ಬಟ್ ಟೇಕ್ ಆಫ್ ಆಗಲಿಲ್ಲ. ಆಗದೆ ಇರೋದಕ್ಕೆ ಕೆಲವು ಕಾಣದ ಕೈಗಳು, ಅಕ್ಕಪಕ್ಕ ಕೆಲವು ಗ್ರಹಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಅದನ್ನು ಕಾಂಟ್ರವರ್ಸಿ ಆಗಿಬಿಡುತ್ತೆ. ಕರ್ನಾಟಕ ತಮಿಳ್ನಾಡು ಕಾಂಟ್ರವರ್ಸಿ ಆಗಿಬಿಡುತ್ತೆ. ಇದು ಮಾಡಿಬಿಟ್ರೆ ಕೆಲವು ವಿಷಯಗಳಾಯಿತು, ಕೆಲವು ವಿಷಯಗಳು ಹೇಳಿದ್ರು. ಅದಕ್ಕೆ ಆ ಮಾತುಗಳಿಗೆ ಅವರು ಬೆಲೆ ಕೊಟ್ಟು ಸಿನಿಮಾನ ಮುಂದುವರಿಸಲಿಲ್ಲ. ಬಟ್ ಗ್ರೇಟ್ ಸುದೀಪ್ ಸರು ಅಡ್ವಾನ್ಸ್ ಕೊಟ್ಟಿರೋದನ್ನು, ನನಗೂ ಕೊಟ್ಟಿರೋ ಅಡ್ವಾನ್ಸ್ನ ಅವ್ರು ವಾಪಸ್ ಕೇಳಲಿಲ್ಲ. ಅದು ಅವ್ರ ದೊಡ್ಡತನ. ಕಾಣದ ಕೈಗಳ ಬಗ್ಗೆ ಹೇಳ್ತಾ ಇದ್ರಿ, ಆ ಥರದ ವ್ಯಕ್ತಿಗಳಿಂದ ಏನಾದರೂ ನೋವು ಅನುಭವಿಸಿದ್ದು? ಅಲ್ಲ, ಅದು ಅನುಭವಿಸ್ತಾನೆ ಇರ್ತೀವಿ. ಅದೇನು ಅಂದರೆ ಮರೆಯೋಕ್ಕಾಗದೇ ಇರೋದು ಅಲ್ಲ, ತುಂಬ ಇವೆ ಆ ಥರದ್ದು. ನಾವಿಲ್ಲಿ ಕೂತ್ಕೊಂಡ್ರು ಮಾತಾಡಬೇಕಾದ್ರೆ ಯಾರಿಗೋ ಆ ಇಡಿಯಟ್ಸು, ಆ ಡಾಗ್ಸ್ಗೆಲ್ಲ ಮಾತಾಡ್ಬಿಟ್ಟು ಪ್ರಾಮಿನೆನ್ಸೇ ಕೊಡಬಾರ್ದು. ನಾನು ಹೇಳೋದು, ಅವ್ರನ್ನ ಯಾವತ್ತೂ ಲೈಫಿಂದೆಲ್ಲ ಕಿತ್ತು ಬಿಸಾಕಾಗೋಯ್ತು. ನೀನು ನನ್ನ ಸಂಬಂಧನ ಹಾಳು ಮಾಡಿದ್ರೆ ಅಥವಾ ನೀನು ನನ್ನ ವಿಶ್ವಾಸನ ಹಾಳು ಮಾಡಿದ್ರೆ, ನಿನ್ನನ್ನು ಹಾಳು ಮಾಡೋಕ್ಕೆ ಇನ್ನೊಬ್ಬ ಬರ್ತಾನೆ. ನಿನ್ನ ಬಗ್ಗೆ ನಾನು ಇಲ್ಲಿ ಕೂತ್ಕೊಂಡು ನಾನು ಯಾಕೆ ನಿನಗೆ ಪ್ರಾಮಿನೆನ್ಸ್ ಕೊಡಲಿ? ಐ ಆಮ್ ನಾಟ್ ದಟ್. ನನ್ನ ಲೈಫ್ ಓಕೆ. ನಾನು ಹೇಳ್ತೀನಲ್ಲ ಸರ್, ಅಂದರೆ ಇದು ಕೊಬ್ಬಲ್ಲ, ಅಹಂಕಾರ ಅಲ್ಲ, ಅಥವಾ ಇದು ನನ್ನ ಸ್ವಾಭಿಮಾನ. ನಾನು ಎಲ್ಲನೂ ತುಂಬ ಇದನ್ನೆಲ್ಲ ಗೊತ್ತಿಲ್ಲದೇ ಒಂದು ಟೈಮ್ನಲ್ಲಿ ಅಯ್ಯೋ ಅವರೇನೋ ಅಂದ್ಕೊಂಡ್ಬಿಡ್ತಾರೆ, ಇವರೇನೋ ಅಂದ್ಕೊಂಡ್ಬಿಡ್ತಾರೆ, ನಾನು ಹಂಗಿರಬೇಕು ಹಿಂಗಿರಬೇಕು ಅಂತ ನನಗಿಷ್ಟವಾಗಿ ನಾನು ಬದುಕಲೇ ಇಲ್ಲ. ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ ಅಂತಲೇ ಬದುಕಿದೆ. ಇವಾಗ ಅದು ಬೇಡ. ಅವ್ರಗಳ ಬಗ್ಗೆ ಮಾತಾಡೋದು ಬೇಡ, ಅವ್ರ ಬಗ್ಗೆ ಕೂತ್ಕೊಳ್ಳೋದು ಬೇಡ. ಅವ್ರನ್ನ ಈ ಡಿಸ್ಕಷನಲ್ಲಿ ತಂದು ಎಷ್ಟು ಚೆನ್ನಾಗಿ ಹೋಗ್ತಿರೋ ಈ ಮೂಮೆಂಟ್ನ, ಆ ನೆಗೆಟಿವಿಟಿನ ತರೋದಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ. ಆ್ಯಂಡ್ ಇನಿಷಿಯಲ್ ಸ್ಟೇಜಲ್ಲಿ ಆ್ಯಕ್ಟಿಂಗ್ ಮಾಡ್ತೀರಿ ಸರ್, ದೋಣಿ ಸಾಗಲಿ, ಅದಾದಮೇಲೆ ಆರ್ಯಭಟ್ಟ, ಸ್ವಲ್ಪ ಗ್ಯಾಪ್ ತೊಗೊಂಡು ಜೋಗಿ ಮಾಡ್ತೀರಿ. ಅಂದರೆ ಆ್ಯಕ್ಟಿಂಗ್ ಕಡೆಗೆ ವಾಲಿಡ್ತೀರಿ. ಈ ಬರವಣಿಗೆ, ಡೈರೆಕ್ಷನ್, ಇದು ಹುಚ್ಚು ಬಂದಿದೆ. ಅಂದರೆ ಡೈರೆಕ್ಷನ್ ಹುಚ್ಚು ಬಂದಿದ್ದು ನನಗೆ ಹೆಂಗಂದರೆ, ಈ ಟಿವಿಗಳಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ನಲ್ಲ ನಾನು, ಇವಾಗ ರಘುವೀರ್ದು ಹೇಳಿದೆ. ನಾನು ಮೊದಲು ಈ ಟಿವಿನಲ್ಲಿ ಈ ಫುಲ್ ಹೌಸ್ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ಇವಾಗ ಒಂದು ಸಿನಿಮಾ ರಿಲೀಸ್ ಆಯಿತು ಅಂತಂದರೆ ಆ ಸಿನಿಮಾ ಹೀರೋ ಗೆಟಪ್ಪೆ ಹಾಕೊಂಡು ಥಿಯೇಟ್ರ್ ಮುಂದೆ ಹೋಗೋದು, ಈ ಥರದ್ದೆಲ್ಲ. ಅದು ಅವತ್ತಿನ ದಿವಸದಲ್ಲಿ ಒಂದು ಒಳ್ಳೆ ಟ್ರೆಂಡ್ ಆದಂಥ ಕಾರ್ಯಕ್ರಮ. ಮಾಲಾಶ್ರೀ ಅವ್ರದ್ದೊಂದು ದುರ್ಗಿ ಅಂತ ಪಿಕ್ಚರ್ ರಿಲೀಸ್ ಆಯಿತು. ಅವಾಗ ನಾನು ಮೀಸೆ ತೆಗೆದ್ಬಿಟ್ಟೆ. ಮೀಸೆ ತೆಗೆದ್ಬಿಟ್ಟು ಮಚ್ಚಿಂಗ್ ಹಿಡ್ಕೊಂಡು ನಾನು ಮಾತಾಡ್ತಿದ್ದೀನಿ. ಮಾಲಾಶ್ರೀ ಅವ್ರಿಗೆ ಯಾರು ಡಬ್ ಮಾಡೋರು, ಶಶಿಕಲಾ ಅಂತ ಡಬ್ಬಿಂಗ್ ಆರ್ಟಿಸ್ಟ್, ಅವ್ರನ್ನ ಕರೆಸಿ ನನ್ನ ಆ್ಯಂಕರಿಗೆ ಡಬ್ ಮಾಡಿಸಿದ್ದೆ. ಸೊ ದೇಹ ನಂದು, ವಾಯ್ಸ್ ಅವ್ರದ್ದು. ಸೊ ಈ ಥರ ಅಂದರೆ ನನ್ನ ಬುದ್ಧಿಗೆ ಅವತ್ತಿನ ಟಿವಿನಲ್ಲಿ ಏನೇನು ಪ್ರಯೋಗಗಳು ಮಾಡ್ಬೋದು, ಈ ಥರದ ಪ್ರಯೋಗಗಳು. ಮಲ್ಲ ಸಿನಿಮಾ ರಿಲೀಸ್ ಆದಾಗ ರವಿ ಸರ್ದೇ ಕಾಸ್ಟ್ಯೂಮ್ ಹಾಕೊಂಡು ಆ ಜೀಪ್ ಎತ್ಕೊಂಡ್ಬಿಟ್ಟಿದ್ದೆ ಥಿಯೇಟ್ರ್ ಮುಂದೆ. ಈ ಥರ ಈ ಪ್ರಯತ್ನಗಳು ಮಾಡಿದಾಗ
ಅವತ್ತಿನ ಆ ಕಾರ್ಯಕ್ರಮ ನೋಡ್ತಿದ್ದ ಜನಗಳು ಸಗದ ಮಾಡ್ತೀಯ ಗುರು ನೀನು, ಚೆನ್ನಾಗಿ ಮಾಡ್ತೀಯ ನಿನ್ನ ಪ್ರೋಗ್ರಾಮ್ ಬರೀಗಲ್ಲ. ನನಗೆ ಅದು ಡೈರೆಕ್ಷನ್ ಮಾಡೋದಕ್ಕೆ ಒಂದು ಕಿಕ್ ಕೊಡ್ತು. ಹೌದಲ್ವಾ, ನಾನು ಏನೋ ಒಂದು ಅಂದ್ಕೊಂಡಿದ್ದನ್ನು ಜನ ಗುರ್ತಿಡಿತಾರಲ್ಲ, ನಾನು ಇದನ್ನು ನೋಡಬೇಕು, ಇದನ್ನು ಮಾಡಬೇಕು ಅಂತ ಡೈರೆಕ್ಷನ್ ಹಂಗೆ ಬಂದಿದ್ದು. ಆ್ಯಂಡ್ ಇನ್ನೊಂದೇನು ಕೇಳಿದ್ರಿ ನೀವು ಇದ್ರ ಜೊತೆಗೆ? ಇನ್ನೊಂದು ಡೈರೆಕ್ಷನ್, ಬರವಣಿಗೆ. ಬರವಣಿಗೆ ನಾನು ತುಂಬ ನಾಚಿಕೆ ಆಗುತ್ತೆ. ನಾನೆಲ್ಲ ಬರಹಗಾರ ಅಲ್ಲ, ನಾವೆಲ್ಲ ಗುರುತಿಸ್ಕೊಳ್ಳೋಕ್ಕೂ ಅಸಹ್ಯ ನಮಗೆ, ಯಾಕೆಂದರೆ ತುಂಬ ಒಳ್ಳೊಳ್ಳೆ ಬರಹಗಾರರಿದ್ದಾರೆ. ನಮಗೇನಂದರೆ ನಾನು ತುಂಬ ರವಿಚಂದ್ರನ್ ಅವ್ರ ಅಭಿಮಾನಿ ಸರ್, ಚೈಲ್ಡ್ಹುಡ್ಡಿಂದನು ಸಿಕ್ಕಾಪಟ್ಟೆ. ಅಯ್ಯೋ, ನಾನು ಅವ್ರ ಹೆಸರೆಲ್ಲ ಕೈಯಲ್ಲಿ ಹಾಕ್ಸ್ಕೊಂಡಿದ್ದೀನಿ, ಅಂಥ ದೊಡ್ಡ ಹುಚ್ಚ ನಾನು. ಅವರು ಒಂದು ಸತಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಡನ್ನ. ನಮ್ಮ ಬಾಸ್ ಬರೀತಿದ್ದಾರೆ, ನಾನು ಬರೀಬೇಕು ಅಷ್ಟೇ. ನನಗೆ ಬೇರೆ ಬರವಣಿಗೆ ಗಿರವಣಿಗೆ ಅಂದರೆ ಅವರು ಸೆಟ್ಟಲ್ಲಿ ಬರೆಯೋ ಟೈಮಲ್ಲೆಲ್ಲ ನೋಡಿದ್ದೀನಿ. ಅಯ್ಯೋ, ಅವರು ಸೆಟ್ಟಲ್ಲಿ ಬರೆಯೋದಿಲ್ಲ, ಅವರು ಡಿಸ್ಕಷನಲ್ಲಿ ಬರೀಬೇಕಾದ್ರೆ ಅಥವಾ ಸಾಹಿತ್ಯ ಬರೀಬೇಕಾದ್ರೆ ಅವ್ರು ಯಾವ ರೀತಿ, ಅವರು ಹರಿಕೃಷ್ಣ ಅವರು, ಅವಾಗ ಎಲ್ ಎನ್ ಶಾಸ್ತ್ರಿ ಅವರಿದ್ದರು, ಸುಮಾ ಶಾಸ್ತ್ರಿ ಅವರಿದ್ದರು, ಅವರೆಲ್ಲ ತುಂಬ ಜನ ಹೇಳ್ತಾರೆ ರವಿ ಸರ್ಗೆ ಸರಿಗಮ ಪದನಿಸ ಟೆಕ್ನಿಕಲಿ ಗೊತ್ತಿಲ್ಲ, ಆದರೆ ಅವರು ಏನೋ ಒಂದು ಫೀಲ್ ಮಾಡ್ತಾರೆ, ಒಂದು ಹಮ್ ಮಾಡ್ತಾರೆ, ಅದನ್ನು ಒಬ್ಬರು ಸ್ವರ ಬರೀತಾರೆ. ಆ ಸ್ವರ ಬರೆದಾಗ ಇವರು ಅದಕ್ಕೆ ನೋಡಿ ಪದ ಹಾಕ್ಪದ, ಇದನ್ನೆಲ್ಲ ನಾವು ನೋಡಿದ್ದೀವಿ, ಕಣ್ಣಾರೆ ನೋಡಿದ್ದೀವಿ ನಾವು ಅದನ್ನು. ಅಂದರೆ ಸ್ಪಾಂಟೇನಿಯಸ್ ಆಗಿ ಮಾಡಿಬಿಡ್ತಾರ. ಒಂದು ಡಿಸ್ಕಷನ್ ಒಂದೊಂದು ಸತಿ ಸ್ಪಾಂಟೇನಿಯಸ್ ಆಗುತ್ತೆ, ಅಥವಾ ಒಂದೊಂದು ಸತಿ ಅವರು ಒಂದು ಹಾಡು ಬರೆದಿದ್ರು ಶಕುನಿ ಅನ್ನೋ ಒಂದು ಸಿನಿಮಾಗೆ. ಎಷ್ಟು ಚೆನ್ನಾಗಿ ಬರೆದಿದ್ದು ಅಂದರೆ ಹಾಡೋದು, ಕಣ್ಣು ಕಟ್ಟುವರು ಬೆನ್ನು ತಟ್ಟುವರು, ನಿನ ದಾರಿ ನಿನಗೆ ಬಾಡು ಅನ್ನುವರು, ಮನಸ್ಸೇ ಇಲ್ಲದೋರು ಮನುಷ್ಯತ್ವ ಇಲ್ಲದೋರು, ಲೋಕನೇ ಹಿಂಗೆ ಬಾಡೋದು ಹೆಂಗೆ, ಇಂಥ ಲೋಕದಲ್ಲಿ ನಾವೆಲ್ಲ ಬಾಡಬೇಕು, ನಾವೆಲ್ಲ ಗೆಲ್ಲಬೇಕು, ಅದೇ ಈ ಲೋಕದ ನಿಯಮ. ಕಾಲು ಕಟ್ಟುವರು ಕೈ ಕಟ್ಟುವರು, ಸಾಗರದಲ್ಲಿ ಈಜಾಡು ಅನ್ನುವರು. ಇದು ರವಿ ಸರ್ ಬರೆದಿದ್ದು. ಇದು ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರ ಲೈನ್ಸ್. ಇದು ಬರಿಬೇಕಾದ್ರೆ ನಾವೇ ಜೊತೆಗಿದ್ದೀವಿ. ಅಂದರೆ ಅವ್ರ ಒಳಗಡೆ ಇರೋ ಒಬ್ಬ ಪೊಯೆಟ್ದು ನೋಡಿ, ಇಷ್ಟೆಲ್ಲ ನೆಗೆಟಿವ್ ಹೇಳಿ ಲಾಸ್ಟಲ್ಲಿ ಅವ್ರು ಪಾಸಿಟಿವಲ್ಲೇ ಎಂಡ್ ಮಾಡೋದು. ಇಂಥ ಲೋಕದಲ್ಲಿ ನಾವೆಲ್ಲ ಬಾಳಬೇಕು, ನಾವೆಲ್ಲ ಗೆಲ್ಲಬೇಕು, ಅದೇ ಈ ಲೋಕದ ನಿಯಮ. ಸೊ ನಾವು ಹಂಗೆ ನೋಡ್ಕೊಂಡು ಬಿಡೋದು. ಅವ್ರು ಬರೀತಾರೆ, ನಾವು ಬರಿಬೇಕು. ಒಳ್ಳೇದು ಕೆಟ್ಟದ್ದು ನಮಗೆ ಗೊತ್ತಿಲ್ಲ ಸರ್. ನಾನು ಇನ್ಫ್ಯಾಕ್ಟ್ ನಾನು ಒಂದು ಟೀ ಟೋಟ್ಲರ್ ಆಗೋಕ್ಕೆ, ಒಂದು ಸ್ಮೋಕಿಂಗ್ ಆಗಲಿ ಡ್ರಿಂಕ್ಸ್ ಆಗಲಿ ನನಗೆ ಅಭ್ಯಾಸ ಇಲ್ಲ. ಅದಕ್ಕೂ ಕಾರಣ ರವಿ ಸರ್. ರವಿಚಂದ್ರನ್ ಸಿಗರೇಟ್ ಸೇದಲ್ಲ, ನಾನು ಸೇದಲ್ಲ. ಅವಾಗ ಚೈಲ್ಡ್ಹುಡ್ಡಲ್ಲಿ ಇನ್ಸ್ಪಿರೇಷನ್ ಆಗಲಿ. ರವಿಚಂದ್ರನ್ ಡ್ರಿಂಕ್ಸ್ ಮಾಡಲ್ಲ, ನಾನು ಮಾಡಲ್ಲ. ಸೊ ನನ್ನೊಳಗಡೆ ಅಷ್ಟು ಆವರಿಸ್ಕೊಂಡಿದ್ರು ಅವರು, ನನ್ನೊಳಗಡೆ ಅಷ್ಟು ಆವರಿಸ್ಕೊಂಡಿದ್ರು. ಅವ್ರನ್ನ ಅಷ್ಟು ಹತ್ತಿರದಿಂದ ನೋಡಿದ್ದೆ, ತುಂಬ ತಿಳ್ಕೊಂಡಿದ್ದೆ ಬರವಣಿಗೆ ಇದು ಎಲ್ಲ. ನಾನು ಖಂಡಿತ ಬರಹಗಾರ ಅಲ್ಲ, ಬರವಣಿಗೆ ಎಲ್ಲ ಸರಸ್ವತಿ ನನಗೆ ಅದನ್ನು ನಾನು ಕರೆಸ್ಕೊಳ್ಳೋಕ್ಕೂ ಗುರುತಿಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಬಟ್ ಏನಂತಂದರೆ ಅವ್ರು ಮಾಡ್ತಾರೆ, ನಾನು ಮಾಡಬೇಕು ಅನ್ನೋದಷ್ಟೇ ಬಿಟ್ಟು ಬೇರೆ ಇನ್ನೇನು ಇಲ್ಲ ಸರ್. ಕೆಲಸದ ವೈಖರಿನಲ್ಲಿ ಏನಂತಂದರೆ ರವಿ ಸಾರು ಸಿನಿಮಾ 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 ಅಂತ ಬರೀ ಸಿನಿಮಾನಲ್ಲೇ ಇರ್ತಾರೆ. ಬಾಲಾಜಿ ಅವರು ಸಿನಿಮಾ ಜೊತೆಗೆ ಬೇರೆ ಬಿಸ್ನೆಸ್ಗಳು, ಬೇರೆ ವಿಚಾರಗಳು ತುಂಬ ಪ್ಯಾಷನ್ ಇದೆ. ಬರೀ ಸಿನಿಮಾ ಒಂದೇ ಅಂತ, ದಟ್ ಇಸ್ ದ ಮೇಜರ್ ಡಿಫರೆನ್ಸ್. ರವಿ ಸರ್ಗೆ ಬರೀ ಸಿನಿಮಾ ಒಂದೇ, ಬಾಲಾಜಿ ಅವರಿಗೆ ಸಿನಿಮಾ ಜೊತೆಗೆ ಜೀವನ ನಡಿಬೇಕು. ಯಾಕೆಂದರೆ ಸಿನಿಮಾನಲ್ಲಿ ರವಿ ಸರ್ಗೆ ಸಕ್ಸಸ್ ಬಂದ್ಬಿಟ್ಟು ಅವ್ರು ಸ್ಟಾರ್ ಆಗ್ಬಿಟ್ರು, ಕ್ರೇಜಿ ಸ್ಟಾರ್ ಆಗ್ಬಿಟ್ರು, ದಟ್ ಇಸ್ ಫೈನ್. ಬಾಲಾಜಿ ಅವರಿಗೆ ಅನ್ಕೊಂಡಂಗೆ ಸಿನಿಮಾ ಕೈ ಹಿಡಿದೇ ಇದ್ದಾಗ ಸಿನಿಮಾ ಬಿಟ್ಟು ಬೇರೆ ಏನೇನು ಬದುಕಕ್ಕೆ ಮಾಡ್ಬೋದು ಅನ್ನೋ ಪ್ಯಾಷನ್ ತುಂಬ ಇದೆ.